ನಾನಿವತ್ತು ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಎದ್ಬಿಟ್ಟು ನೋಡ್ರಿ. ಹಂಗಿದ್ದಕ್ಕೆ ಹಿಂಗೆ ರೆಡಿ ಆದ ಯಾಕೆ ಗೊತ್ತಾ ನಿಮ್ಗೆ? ಸ್ಪೆಷಲ್ ವ್ಯಕ್ತಿ ಬರತ್ತಾರ್ರಿ ನಾನು ನೋಡಾಕ. ಹಾಯ್ ಹೆಲೋ ನಮಸ್ಕಾರ, ನಾ ನಿಮ್ಮ ಹಾವೇರಿ ಹುಡುಗಿ. ಈಕೇನು ನೋಡಾಕ್ ಬರ್ತಾರ ಅಂತಂದೇಳಿ ಈಕಿನ ಹೊಂಟ್ಲು ಅಂತ ನೀವು ಥಿಂಕ್ ಮಾಡತ್ತೀರಿ. ಬೆಳಿಗ್ಗೆ ಎದ್ದು ತಲೆ ಹಾಪ್ ಆಗ್ಬಿಟ್ಟೈತ್ ನೋಡ್ರಿಪ್ಪ ಅವನವನ. ಚಾ ಕುಡಿಬೇಕ ಅಣ್ಣ, ಚಾ ಕುಡಿಲಿಲ್ಲ ಅಂದ್ರ ಸುಚ್ಚಾಪ ನಮ್ಮ ತಲಿ. ಹಂಗ ನಾವು ಖಾರ ಬ್ರೆಡ್ ಅದನ್ನೆಲ್ಲ ತಗೊಂಡು ಎಲ್ಲಿಗೆ ಹೊಂಟಿವಿ ಅಂತ ಮತ್ತೆ ಹೇಳ್ತೀನಿ. ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ಕಮೆಂಟ್ ಮಾಡ್ರಿ. ಆಗ್ಲೇ ಹೇಳ್ದಲ್ಲ ಅವ್ರು ನನ್ನ ನೋಡಾಕ್ ಬರ್ತಾರ ಅಂತಂದೇಳಿ. ಅವ್ರೆಲ್ಲಿ ನೋಡಾಕ್ ಬರ್ಬೇಕ್ರಿ, ನಾವು ಹೋಗಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲಿಗೆ ಹೊಂಟಿವಿ ಅಂತಂದೇಳಿ ನಿಮ್ಗೆ ಗೊತ್ತಾಗಬೇಕಾ? ಹಂಗಿದ್ರೆ ಈ ವಿಡಿಯೋ ಕೊನೆ ತನಕ ನೀವು ನೋಡಲೇಬೇಕು. ನೋಡ್ರಿ ನಾವೆಲ್ಲಿ ಬಂದಿವಿ ಅಂತಂದೇಳಿ ನೋಡತ್ಲೇ ಗೊತ್ತಾಕೈತ್ರಿ ನಿಮ್ಗೆ. ಬಿಗ್ ಬಾಸ್ ವಿನ್ನರ್ ಆದಂತಹ ಹನುಮಂತ ಅಣ್ಣನ ಕಡೆ ಬಂದೀವ್ರಿ. ಅಷ್ಟೇ ಅಲ್ರಿ, ಜಿ ಕನ್ನಡದಾಗ ರನ್ನರ್ ಅಪ್ಪು ಹೌದು ನೋಡ್ರಿ. ಒಂಚೂರು ಅಹಂ ಕೂಡ ಇಲ್ರಿ. ಅಷ್ಟ ಸರಳತೆಯಿಂದ ನಮ್ಮ ಜೊತೆಗೆ ಕಾಮನ್ ಮ್ಯಾನ್ ಥರನ ಮಾತಾಡಿದ್ರಿ. ನೋಡ್ರಿ ನೀವ ನೋಡ್ತಿರ್ಬೋದಲ್ಲ. ಯಾರು ಇವರು? ನಾನು ಏನು ತಲೆ ಮಾತೇ ಇಲ್ಲ. ಅಲ್ಲಿ ನೋಡ್ರಿ ಆ ಹುಡುಗಿಗೆ ಎಷ್ಟು ಮಾತಾಡು ಅವನವನ ಎಷ್ಟು ಹಾಯ್ ಮಾಡು ಅಂದಂದು ನಮಗೂ ಸಾಕಾಗಿ ಹೋತ್ ನೋಡ್ರಿ. ಅವನವನ ಎಷ್ಟು ಹೇಳಿದ್ರು ನಮ್ಮ ಮಾತ ಕೇಳಾಕತ್ತಿಲ್ರಿ. ಇವು ಯಾವ ಗ್ರಹದಿಂದ ಬಂದವು ಅಂತಂದೇಳಿ ನೋಡಿದ್ಲು ರೀ. ಹಂಗೆ ನಮ್ಮ ಮಮ್ಮಿನೂ ಒಂದು ಸೆಲ್ಫಿ ಹಾಕ್ತು ನೋಡ್ರಿ ಆ ಹುಡುಗಿ ಜೊತೆಗೆ. ಆಮೇಲೆ ಏನು ಮಿಷನ್ ಚಲುವಾಗಿದ್ದ ಆಫ್ ಆಗ್ಲಿಲ್ರಿ. ನೋಡ್ರಲ್ಲೇ ಹನುಮಂತಣ್ಣರ ಮಮ್ಮಿ ಅದಾರ್ರಿ ಇವರು. ನಾವು ಬೆಳಿಗ್ಗೆ ಬಂದವೆ ಅಂತಂದೇಳಿ ಉಪ್ಪಿಟ್ಟು ಮಾಡಿ ಕೊಟ್ಬಿಡ್ಬೇಕಾ ನಮಗೆ ಗೊತ್ತಿಲ್ದಂಗೆ. ನಾವು ಹೇಳಿದೀವ್ರಿ ಬೇಡ ಅಂತಂದೇಳಿ, ಆದರೂ ಅವ್ರು ನಮ್ಗೆ ಉಪ್ಪಿಟ್ಟು ಮಾಡಿ ಕೊಟ್ಟಾರ ನೋಡ್ರಿ. ಹಂಗೆ ನಮ್ಮ ಅಣ್ಣನೂ ನಮ್ಮ ಜೊತೆಗೆ ತಿಂದಾರಿ. ಅದು ಅಂತೂ ಭಾಳ ಖುಷಿ ಆತ್ರಿ. ಅಲ್ಲಿ ನೋಡ್ತಿರ್ಬೋದಲ್ಲ ಅನುಶ್ರೀ ಅಕ್ಕಂದು ಎಷ್ಟು ಚಂದ ಫೋಟೋ ಹಾಕ್ಯಾನ ನೋಡ್ರಿ ನಮ್ಮ ಅಣ್ಣ. ಕರ್ನಾಟಕ ಮೆಚ್ಚಿದಂಥ ಮನೆ ಮಗ ನಮ್ಮ ಜೊತೆಗೆ ಇಷ್ಟು ಚಂದ ಕುತ್ಕೊಂಡು ಟಿಫನ್ ತಿಂತಾರ ಅಂದ್ರೆ ನೀವ ತಿಳ್ಕೊಬೋದ್ರಿ ಎಷ್ಟು ವಿನಯ ಎಷ್ಟು ಸರಳತೆ ಐತಿ ಅಂತಂದೇಳಿ. ಅಷ್ಟೇ ಅಲ್ಲಿ ನೋಡ್ರಿ ನಮ್ಮ ಜಿ ಕನ್ನಡದೊಳಗೆ ಸರಿಗಮಪ್ಪ ಮತ್ತು ಭರ್ಜರಿ ಬ್ಯಾಚುಲರ್ಸ್ ರನ್ನರ್ ಅಪ್ ಹೌದ್ರಿ. ಟಿವಿ ಒಳಗೆ ಅಕ್ಕಿ ಕಾಳು ಹಾಕದನ ಅಲ್ಲೇ ಹಾಕದೆ. ನೀವು ಬರೋಕ್ಕಾಗಲಿಲ್ಲ ಅಂದ್ರೆ ಗದ್ದಲ್ದಾಗ ನೀವು ಅಲ್ಲೇ ಹಾಕ್ಬೇಕು. ಅದಲ್ಪ ಅಲ್ಲಿ ಗುರ್ತಿಸಕ್ಕೆ ಆಗ್ಬೇಕಲ್ಲ ಅಷ್ಟು ಜನ ಮಧ್ಯೆ. ಈ ವಿಡಿಯೋ ನೋಡಿ ಮೇಲೆ ನಿಮ್ಗೆ ಗೊತ್ತಾಗ್ತಿರ್ಬೋದ್ರಿ ಅಣ್ಣ ಎಷ್ಟು ಸಿಂಪ್ಲಿಸಿಟಿ ಮ್ಯಾನ್ ಅದಾನ ಅಂತಂದೇಳಿ. ನನಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ಇದನ್ನ ನೋಡಿದಂತ ನೋಡ್ತಿರ್ಬೋದಲ್ಲ ಯಾವ ಥರ ನಮ್ಮಣ್ಣ ನನ್ನ ವಿಡಿಯೋಸ್ ನೋಡಿ ಹೆಂಗೆ ಗುರ್ತಿಡ್ಯಾತನ ಅಂದ್ರೆ. ಏನು ಹೇಳ್ದ ಗೊತ್ತಾ ನಮ್ಮಣ್ಣ ಒಂದು ಮಾತು? ಹೋರಿ ಹಬ್ಬ ನಾನು ನೋಡಿನ ತಂಗಿ, ನಮ್ಮ ಹಾವೇರಿ ಹೋರಿ ಹಬ್ಬ ಅಲ್ವಾ, ನಾವು ನೋಡ್ಲಿಲ್ದೇ ಇರ್ತೀವ ಹೇಳಿ ನೀನೇ ಅಂತ ಕೇಳ್ದ. ಅದನ್ನ ನೋಡಿ ನೀನೇನಾ ಸಂದೀಪ್ ಅವ್ರ ತಂಗಿಯಾಗಿ ಆ್ಯಕ್ಟಿಂಗ್ ಮಾಡಿದ್ದು ಅಂತಲೂ ಕೇಳ್ದ. ಹಾಗೆ ಶಿವಪುತ್ರ ಅವರು ಕಾಮಿಡಿ ನೋಡ್ತೀವಿ ಅಂತಂದು ಹೇಳ್ದ. ಎಲ್ಲ ಅಣ್ಣಂದಿರ ಕಾಮಿಡಿನೂ ನೋಡ್ತೀನಿ ಅಂತ ಹೇಳ್ದ. ಹಂಗೆ ನಮ್ಮಂಥ ಕಲಾವಿದರಿಗೆ ಎಷ್ಟು ಚಂದ ಪ್ರೋತ್ಸಾಹ ನೀಡಿದ ಅಂದ್ರೆ, ನಿನ್ಗೆ ಬೆನ್ನು ತಡ್ತೀನಿ ನೀ ಮುಂದೆ ಹೋಗು ಅಂತಂದೇಳಿ ಒಂದು ಮಾತು ಹೇಳ್ದಾರಿ. ಅದು ಅಂತೂ ನನಗೆ ಭಾಳ ಮನಸ್ಸಿಗೆ ಟಚ್ ಆಗಿಬಿಡ್ತು ನೋಡ್ರಿ. ಹಿಂಗೆ ನಮ್ಮ ಅಣ್ಣ ಸಪೋರ್ಟ್ ಮಾಡ್ತಾ ಇರ್ತಾನ ಅಂತಂದೇಳಿ ನನಗೂ ಅನ್ನಿಸ್ತಲ್ರಿ. ಹೇಳೇ ಬಿಟ್ಟಾನೆ ಇನ್ನೇನೇ ಐತಿ. ಥ್ಯಾಂಕ್ಸ್ ಅಣ್ಣ ಅಂತಂದೇಳಿ ನಾನು ಇನ್ನು ಮುಂದೆ ಹೊಂಟೆ ನೋಡಿ. ಎಲ್ಲರಿಗೂ ಹುಲಿ ಅನ್ನೋದಂತೂ ಬಿಡಲ್ಲ ಅಣ್ಣ ನೀ.
ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ರಂಗಣ್ಣ, ನಮ್ಮ ಅಣ್ಣ ಏನು ಮಾಡ್ದ ಗೊತ್ತಾ? ನಮ್ಮ ಗಾಡಿ ಸ್ವಲ್ಪ ಮುಂದೆ ಹೋಗಲಿಲ್ಲ, ಅದನ್ನು ತಳ್ಳಾಕಂತಂದೇಳಿ ಅವನ ಹೋದ. ಇದ್ರ ಮೇಲೆ ಗೊತ್ತಾಕೇತ್ರಿ ನಮ್ಮ ಅಣ್ಣ ಯಾವ ರೇಂಜಿಗೆ ಜನರ ಮನ್ಸು ಗೆದ್ದಾನ ಅಂತಂದೇಳಿ. ಅಷ್ಟ ಅಲ್ಲಿ ನೋಡ್ರಿ, ನಮ್ಮ ಮಮ್ಮಿನ ಅಣ್ಣನ ಜೊತೆ ಮಾತಾಡಿಬಿಟ್ಟು ಆಮೇಲೆ ನಾವು ಅವ್ರ ತಂದೆ ತಾಯಿ ಜೊತೆಗೆ ಫೈನಲಿ ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡಿಕೊಂಡು ಇಲ್ಲಿಗೆ ನನ್ನ ಬ್ಲಾಗು ಎಂಡ್ ಮಾಡಾಕತ್ತೀನಿ ರೀ. ಇಷ್ಟ ನೋಡ್ರಿ ಇವತ್ತಿನ ದಿನ. ಹಂಗೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಬಾಯ್ ಬಾಯ್. ಒಳ್ಳೆಯದಾಗಲಿ. ಧನ್ಯವಾದಗಳು.